ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಯಾರೆಲ್ಲ KCET ಅಂಡ್ ನೀಟ್ ಸ್ಟೂಡೆಂಟ್ ನೋಡ್ತಿದ್ರು, ಇಬ್ರು ಕೂಡ ಇವು ಬಹಳ ಇಂಪಾರ್ಟೆಂಟ್ ಅಬೌಟ್ ನಿಮ್ಮ ಒಂದು ಚಾಯ್ಸ್ ಎಂಟ್ರಿ ಮತ್ತು ಫೀಸ್ ಪೇಮೆಂಟ್ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ಹಂಗಾಗ್ಬಿಟ್ಟು ಕಂಪ್ಲೀಟ್ ಆಗಿ ವಾಚ್ ಮಾಡ್ರಿ. ಯಾಕಂದ್ರೆ ನಿಮ್ ಗಾಳಿ ಗೊತ್ತಿರುವ ಹಾಗೆ ಇಲ್ಲಿ ಒಂದು ಕಾಣಿಸ್ತಿದೆ, ಒಂದು ಪೇ ಆನ್ಲೈನ್ ಅಂತ ಕಾಣಿಸ್ತಿದೆ. ಒಂದು ಪೇ ಆನ್ಲೈನ್ ಮತ್ತೆ ಇಲ್ಲಿ ಡೌನ್ಲೋಡ್ ಚಾನಲ್ ಮತ್ತೆ ಚಾಯ್ಸ್ ಎಂಟ್ರಿ ಮತ್ತೆ ಪ್ರಿಂಟ್ ಇದ್ರ ಬಗ್ಗೆ ಸ್ವಲ್ಪ ಮಾತಾಡ್ತಿದ್ದೀನಿ. ಅಂಡ್ ನಿಮ್ KCET ಅಂಡ್ ನೀಟ್ ಸ್ಟೂಡೆಂಟ್ಸ್ ಇಬ್ರು ಆಗಿದ್ರೆ ಬಹಳ ಇಂಪಾರ್ಟೆಂಟ್, ಸ್ವಲ್ಪ ವಾಚ್ ಮಾಡಿ. ಓಕೆ, ಮೊದಲು ನೀಟ್ ಸ್ಟೂಡೆಂಟ್ಸ್ಗೆ ಹೇಳ್ಬಿಡ್ತೀನಿ. ಓಕೆ, ಈ ಒಂದು ಸ್ಟೂಡೆಂಟ್ಸ್ ನಾನು ಏನು ಲಾಗಿನ್ ಆಗಿದ್ದೀನಿ ಅಂತಂದ್ರೆ, ಈ ಒಂದು ಸ್ಟೂಡೆಂಟ್ಸ್ಗೆ ಅಲಾಟ್ಮೆಂಟ್ ರಿಸಲ್ಟ್ ತೋರಿಸ್ತೀನಿ. ಬೇಕಾದ್ರೆ ನಿಮ್ಗೆ ಅಲಾಟ್ಮೆಂಟ್ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಒಂದು ಅಲಾಟ್ಮೆಂಟ್ ತೋರಿಸುತ್ತೆ. ಓಕೆ, ಯಾವ್ದು ಅಲಾಟ್ಮೆಂಟ್ ಆಗಿತ್ತು ಅನ್ನೋದು ತೋರಿಸುತ್ತೆ. ಓಕೆ, ಈ ಒಂದು ಸ್ಟೂಡೆಂಟ್ಸ್ ಏನಪ್ಪ ಆಗಿತ್ತು ಅಂತಂದ್ರೆ BMS ಅಲಾಟ್ ಆಗಿದೆ. ಓಕೆ, ಲೈಕ್ ಎಕ್ಸಾಂಪಲ್ ತೋರಿಸೋದಂದ್ರೆ, ಓಕೆ ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಈ ಒಂದು ಸ್ಟೂಡೆಂಟ್ಸ್ ಏನಪ್ಪಾ ಆಗಿದೆ ಅಂತಂದ್ರೆ, ಓಕೆ ಕಾಣಿಸ್ತಿದೆ ನೋಡ್ರಿ ಆಯುಷ್ ಅಂತ. ಇಟ್ ಮೀನ್ಸ್ BMS ಕಾಲೇಜ್ ಅಲಾಟ್ ಆಗಿದೆ. ಫೀಸ್ ಬಂದ್ಬಿಟ್ಟು ಎಷ್ಟು ಕಾಣಿಸ್ತಿದೆ ನೋಡ್ರಿ, 4 ಲಕ್ಷ ತೋರಿಸ್ತಿದೆ. ಓಕೆ, 4 ಲಕ್ಷ ತೋರಿಸ್ತಿದೆ, 92ನೇ ಅಲಾಟ್ ಆಗಿದೆ ಅಂತ ಅರ್ಥ. ಓಕೆ, ಈ ಒಂದು ಅಲಾಟ್ ಆಗಿರುವಂತದ್ದು ಸ್ವಲ್ಪ ಬ್ಯಾಕ್ ಹೋಗ್ತೀನಿ. ಹಂಗಾಗ್ಬಿಟ್ಟು ಈ ಒಂದು ಸ್ಟೂಡೆಂಟ್ಸ್ ಏನ್ ಮಾಡಿದಾರೆ ಅಂತಂದ್ರೆ, ಸ್ವಲ್ಪ ಬೆಟರ್ ಕಾಲೇಜ್ ಸಿಗ್ಲಿ ಅನ್ನೋ ಕಾರಣ ಚಾಯ್ಸ್ 2 ಕೊಟ್ಟಿದ್ದಾರೆ. ಓಕೆ, ಚಾಯ್ಸ್ 2 ಕೊಟ್ಟಿದ್ರೆ ಬೇಕಾದ್ರೆ ಚಾಯ್ಸ್ ಎಂಟ್ರಿ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಓಕೆ ಯು ಆರ್ ನಾಟ್ ಅದರೈಸ್ ಟು ಯು ದ ಪೇಜ್ ಅಂತ ಬರ್ತದೆ. ಸ್ವಲ್ಪ ವೇಟ್ ಮಾಡಿ ಬರ್ತದ. ಓಕೆ, ಈ ರೀತಿ ಬಂದ್ಬಿಟ್ಟು ಒಂದು ಇನ್ಸ್ಟ್ರಕ್ಷನ್ 4 ಡೀಟೇಲ್ಸ್ ಕೊಟ್ಟಿದ್ದಾರೆ. ಬೇಕಾದ್ರೆ ಕಾಣಿಸಬಹುದು, ದ ಚಾಯ್ಸ್ 2 ಒನ್ ಸಬ್ಮಿಟೆಡ್ ಇಸ್ ಫೈನಲ್. ಓಕೆ, ಈಗ ಚಾಯ್ಸ್ 2 ಕೊಟ್ಟಿದ್ದಾರೆ, ಇದು ಫೈನಲ್. ಒಂದ್ ಸರ್ತಿ ಸಬ್ಮಿಟ್ ಮಾಡಿಬಿಟ್ರೆ ಮುಗಿತು. ಓಕೆ, ಈಗ ಸ್ವಲ್ಪ BMS ಸ್ಟೂಡೆಂಟ್ಸ್ ಎಷ್ಟೋ ಜನ ಕೇಳ್ತಿದ್ರಿ, ನೀಟ್ ಸ್ಟೂಡೆಂಟ್, ಎಸ್ಪೆಷಲಿ ನೀಟ್ ಸ್ಟೂಡೆಂಟ್, ನೀವು ಒಂದ್ ತಿಳ್ಕೊಬೇಕು. ನೀವು ಏನಾದ್ರು ಈಗ ಚಾಯ್ಸ್ 2 ಕೊಟ್ಟಿದ್ದೀರಪ್ಪ ಅಂತ ಅನ್ನೋದಂದ್ರೆ, ನೀವು ನೀಟ್ ಸ್ಟೂಡೆಂಟ್ ಹೇಳ್ತಿದ್ದೀನಿ, ನೀವು ಎಷ್ಟು ಚಾಲನ್ ಬರ್ತದೆ. ಓಕೆ, ನಿಮ್ಗೆ ಚಾಲನ್ ಬರ್ತದೆ, ಎಷ್ಟು ದುಡ್ಡು ಇರುತ್ತೋ ಅಷ್ಟು ಪೇ ಮಾಡ್ಲೇಬೇಕಾಗಿರ್ತದ. ಬಟ್ KCET ಸ್ಟೂಡೆಂಟ್ಸ್ಗೆ ಚಾಯ್ಸ್ 2 ಕೊಟ್ರೆ ಏನಿಲ್ಲ. ಓಕೆ, ಬಟ್ ನೀಟ್ ಸ್ಟೂಡೆಂಟ್ ಚಾಯ್ಸ್ 2 ಕೊಟ್ರೆ ನೀವು ಕೂಡ ದುಡ್ಡು ಪೇ ಮಾಡ್ಲೇಬೇಕು. ಬಟ್ ಕೆಲವೊಬ್ರು ಕೇಳ್ತಿದ್ರೆ, ಬಟ್ ಬ್ರದರ್ ಸೆಕೆಂಡ್ ರೌಂಡ್ ನಲ್ಲಿ ಗೌರ್ಮೆಂಟ್ ಕಾಲೇಜ್ ಸಿಕ್ಕರೆ ಮತ್ತೆ ಫೀಸ್ ಕಡಿಮೆ ಆಗುತ್ತಲ್ಲ, ಅವಾಗ ಹೆಂಗ್ ಮಾಡೋದು ಅಂತ ಕೇಳಿದ್ರೆ, ನೀವು ಅದಕ್ಕೋಸ್ಕರ ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿರ್ತಾರ. ಬ್ಯಾಂಕ್ ಡೀಟೇಲ್ಸ್ ಒಳಗೆ ಏನಾಗುತ್ತೆ ಅಂತಂದ್ರೆ ರೀಫಂಡ್ ಆಗುತ್ತೆ. ಓಕೆ, ರೀಫಂಡ್ ಆಗುತ್ತೆ ಅವಾಗ. ಅಂದ್ರೆ ಇವಾಗ 4 ಲಕ್ಷ ಈ ಸ್ಟೂಡೆಂಟ್ ಕಟ್ಟಿದಾನಂತಂದ್ರೆ, ಮುಂದೆ ಏನಾದ್ರು ಗೌರ್ಮೆಂಟ್ ಕಾಲೇಜ್ ಸಿಕ್ಕಾಗ ಏನಾಗುತ್ತೆ ಅಂತಂದ್ರೆ, ಈ 4 ಲಕ್ಷ ಕಟ್ಟಿದ್ರಲ್ಲಿ ಗೌರ್ಮೆಂಟ್ ಕಾಲೇಜ್ ಎಷ್ಟು ಫೀಸ್ ಇರುತ್ತೋ ಅಷ್ಟು ತಗೊಂಡು ಉಳಿದಿದ್ರ ರಿಮೈನಿಂಗ್ ನೀವು ಯಾವ ಬ್ಯಾಂಕ್ ಕೊಟ್ಟಿದ್ರು ಆ ಬ್ಯಾಂಕಿಗೆ ರೀಫಂಡ್ ಆಗುತ್ತೆ. ಸೊ ಹಂಗಾಗ್ಬಿಟ್ಟು ಬ್ಯಾಂಕ್ ಡೀಟೇಲ್ಸ್ ಸ್ವಲ್ಪ ಸರಿಯಾಗಿ ಹಾಕಿರಿ ಅಂತ ಹೇಳ್ತೀನಿ. ಸರಿ, ಬೇಕಾದ್ರೆ ಒನ್ ಟೈಮ್ ಚೆಕ್ಔಟ್ ಮಾಡ್ಕೊರಿ, ಎಲ್ಲಾನು ಕೂಡ ಡೀಟೇಲ್ಸ್ ಓದ್ಕೊರಿ. ಅಂಡ್ ಇನ್ ಕೇಸ್ ನೀವೇನಾದ್ರು ಸೆಕೆಂಡ್ ರೌಂಡ್ ಅಲ್ಲಿ ಮೆಡಿಕಲ್ ಗೆ ಪಾರ್ಟಿಸಿಪೇಟ್ ಮಾಡೋದಂತಂದ್ರೆ, KCET ಸ್ಟೂಡೆಂಟ್ಸ್ ಹೇಳ್ತಿದ್ದೀನಿ. ಮತ್ತೆ KCET ಸ್ಟೂಡೆಂಟ್ಸ್ ಇನ್ ಕೇಸ್ ಮೆಡಿಕಲ್ ಗೆ ಪಾರ್ಟಿಸಿಪೇಟ್ ಮಾಡೋಕೆ ಅಂದ್ರೆ 2 ಪಾರ್ಟಿಸಿಪೇಟ್ ಮಾಡಿರ್ತಾರ. ಅಂದ್ರೆ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, BS ನರ್ಸಿಂಗ್ ಎಲ್ಲ ಏನೇನಿದೆ ನೋಡ್ರಿ, ಎಲ್ಲಾ ಕೋರ್ಸಸ್ ನೀವು ಪಾರ್ಟಿಸಿಪೇಟ್ ಮಾಡೋರು ಸೇಮ್ ಆಸ್ ಯೂಶುವಲ್ MBBS ಕೂಡ ನೀವು ಏನಾದ್ರು ಪಾರ್ಟಿಸಿಪೇಟ್ ಮಾಡ್ತೀರಿ ಸೆಕೆಂಡ್ ರೌಂಡ್ ಅನ್ನೋದಂದ್ರೆ, ನೀವು 1 ಲಕ್ಷ ರೂಪಾಯಿ ಕಾಶನ್ ಡಿಪಾಸಿಟ್ ಮಾಡೋದಿದೆ, ಅದು ಕೂಡ ಆನ್ಲೈನ್ ಅಂತ ಹೇಳಿದಾರೆ. ಓಕೆ, DD ತಗೊಂಡೆಲ್ಲ ಆನ್ಲೈನ್ ಅಂತ ಹೇಳಿದ್ರೆ ಅದನ್ನ ನೆನ್ಪಿಟ್ಕೋಬೇಕು. ಸ್ವಲ್ಪ ಈಗ ಮತ್ತೆ ನಾನು ಬ್ಯಾಕ್ ಬರ್ತೀನಿ. ಈಗ ಮೇನ್ ಇಂಪಾರ್ಟೆಂಟ್ ಟಾಪಿಕ್, ಕೆಲವೊಂದು ಸ್ಟೂಡೆಂಟ್ಸ್ ಬಹಳ ಜನ ಕೇಳ್ತಿದ್ರಿ, ಪೇ ಆನ್ಲೈನ್ ಅಂತ ಕಾಣಿಸ್ತಿದೆ. ಓಕೆ, ಈಗ ಚಾಲನ್ ಡೌನ್ ಮಾಡ್ಕೊಂಡ್ರಿ ಅಂತಂದ್ರೆ ಈ ಒಂದು ಸ್ಟೂಡೆಂಟ್ ಚಾಲನ್ ಬರ್ತದೆ. ಓಕೆ, ಇಲ್ಲಿ ಈ ರೀತಿ ಬ್ಯಾಂಕ್ ಬರ್ಬೋದು. ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಡೌನ್ ಕೊಟ್ರೆ ನಿಮ್ದೊಂದು ಬ್ಯಾಂಕ್ ಒಂದು ಚಾಲನ್ ಕಾಪಿ ಬರ್ತದ. ಓಕೆ, ಆ ಚಾಲನ್ ಕಾಪಿಲಿ 3 ರೀತಿಯಾಗಿ ನಿಮ್ಗೆ ಡಿಸ್ಟ್ರಿಬ್ಯೂಟ್ ಆಗಿಬಿಟ್ಟು ಬಂದಿದೆ. ಓಕೆ, ನಿಮ್ಗೆ ಗೊತ್ತಿರುವ ಹಾಗೆ ಒಂದು ಕಾಲೇಜ್ ಕಾಪಿ ಇರ್ತದ, ಒಂದು ಸ್ಟೂಡೆಂಟ್ ಕಾಪಿ ಮತ್ತು ಕಾಲೇಜ್ ಕಾಪಿ, ಬ್ಯಾಂಕ್ ಕಾಪಿ, ಒಂದು ಸ್ಟೂಡೆಂಟ್ ಕಾಪಿ. 3 ಕಾಪಿ ಒಳಗೆ ಆ 3 ಚಾಲನ್ ಕಾಪಿ ತಗೊಂಡೋಗಿ ಬ್ಯಾಂಕಿಗೆ ಹೋಗಿರಂತ ಹೇಳ್ತಾರೆ. ಬಟ್ ಕೆಲವೊಂದು ಸ್ಟೂಡೆಂಟ್ಸ್ ಇಲ್ಲಿ ಏನಪ್ಪ ಅಂತ ಕಾಣಿಸ್ತಿದೆ ಅಂತಂದ್ರೆ, ಓಕೆ ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಇದು ಪೇ ಆನ್ಲೈನ್ ಅಂತ ಕಾಣಿಸ್ತಿದೆ ಅಂದ ತಕ್ಷಣ ಪೇ ಆನ್ಲೈನ್ ಬಗ್ಗೆ ಹೇಳಿ ಅಂತ ಇದ್ರೆ, ಫಾರ್ ಎಕ್ಸಾಂಪಲ್ ನಾನು ಪೇ ಆನ್ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಎಲ್ಲಾನು ಕೂಡ ಬರ್ತದ. ನಾನು ಬೆಟರ್ ಏನ್ ಹೇಳ್ತೀನಿ ಅಂತಂದ್ರೆ, ಇದನ್ನ ಏನು ಕೂಡ ಮಾಡಕ್ ಹೋಗ್ಬಿಡ್ರಿ. ಆಕ್ಚುಲಿ ಇದ್ರ ಬಗ್ಗೆ ಕೇಳಿದವ್ರು ಅಷ್ಟೇನು ಕೂಡ ಹೇಳಿಲ್ಲ ಅವ್ರು. ಓಕೆ, ಯಾವ ರೀತಿ ಏನ್ ಮಾಡೋದು ಅಂತಂದು ಯಾವುದೇ ರೀತಿ ಮಾಹಿತಿ ಕೊಟ್ಟಿಲ್ಲ. ಬೆಟರ್ ಏನಪ್ಪಾ ಅಂದ್ರೆ, ಇದು ಮೇ ಬಿ ಪೇ ಆನ್ಲೈನ್ ಅಂತ ಇರೋದು ಕಾಶನ್ ಡಿಪಾಸಿಟ್ ಇರಬಹುದು. ಓಕೆ, ನೀವು ಸುಮ್ಮನೆ ತೊಂದರೆ ಮಾಡ್ಕೊಂತೀರ. ಓಕೆ, ಕಾಶನ್ ಡಿಪಾಸಿಟ್ ಆಗಿದ್ರೆ ಮೇ ಬಿ ಅದಕ್ಕೆ ಇರಬಹುದು ಅನ್ಕೊಂಡಿರ್ತೀನಿ ನಾನು. ಬಟ್ ಅದು ಯಾವುದೇ ರೀತಿ ಒಂದು ಇನ್ಸ್ಟ್ರಕ್ಷನ್ ಅಂತ ಕೊಟ್ಟಿಲ್ಲ. ಬಟ್ ಎಲ್ಲ ಹುಡುಗರು ಏನ್ ಹೇಳ್ತಾರೆ ಅಂತಂದ್ರೆ, ನಿಮ್ ಚಾಲನ್ ಕಾಪಿನ ಇದ್ರಲ್ಲಿ ಬಂದು ಪೇ ಮಾಡಕ್ ಹೋಗ್ಬೇಡಿ. ಓಕೆ, ನಿಮ್ ಚಾಲನ್ ಕಾಪಿಲಿ ಎಷ್ಟು ದುಡ್ಡು ಇದೆಯೋ ಅದನ್ನೆಲ್ಲಾನು ಕೂಡ ಬ್ಯಾಂಕಿಗೆ ಹೋಗ್ಬಿಟ್ಟು ನಿಮ್ದು ಎಷ್ಟು ದುಡ್ಡು ಇದೆಯೋ, ಫಾರ್ ಎಕ್ಸಾಂಪಲ್ 750 ಇದ್ರೆ 750, 1,07,000 ಅಂತ ಇತ್ತಂದ್ರೆ ಇಂದಿನ ಸ್ಟೂಡೆಂಟ್ ಎಲ್ಲಾನು ಕೂಡ ಈ ಚಾಲನ್ ಕಾಪಿ ಡೌನ್ ಮಾಡ್ಕೋರಿ. ಇಲ್ಲಿ ಕಾಣಿಸ್ತಿದ್ ನೋಡ್ರಿ, ಡೌನ್ಲೋಡ್ ಚಾಲನ್ ಅಂತ ಕಾಣಿಸ್ತಿದೆ, ಅದು ಡೌನ್ ಮಾಡ್ಕೋರಿ. ಹೋಗ್ಬಿಟ್ಟು ಏನ್ ಮಾಡ್ರಿ ಅಂತಂದ್ರೆ, ಬ್ಯಾಂಕಿಗೆ ಹೋಗ್ಬಿಟ್ಟು ಚೆಕ್ ಮಾಡ್ರಿ. ಓಕೆ, ನಿಮ್ ಕೆಲವೊಬ್ರು ಸ್ಟೂಡೆಂಟ್ ಹೇಳ್ತಿದ್ರಿ, ನನ್ನ ಬ್ಯಾಂಕ್ ಅಲ್ಲಿ ಮತ್ತೆ ನನ್ನ ಅಕೌಂಟ್ ಇಲ್ಲ ಅಲ್ಲ, ಯಾವ ರೀತಿ ಅಂತ ಕೇಳ್ಬೋದು. ಆ ಬ್ಯಾಂಕಿಗೆ ಹೋಗಿರ್ತಾರೆ, ನೀವು ಬ್ಯಾಂಕಿಗೆ ಹೋದ ತಕ್ಷಣ ಅಲ್ಲಿ ಸಿಕ್ಕಾಪಟ್ಟೆ ಜನ ಬಂದಿರ್ತಾರ. ಅವ್ರಿಗೊಂದು ರಿಕ್ವೆಸ್ಟ್ ಮಾಡ್ಕೊರಿ, ಸರ್ ನಮ್ಮ ಹತ್ರ ಸ್ವಲ್ಪ ದುಡ್ಡು ಸ್ವಲ್ಪ ಈ ರೀತಿ ಮಾಡ್ಬೋದಾಗಿದೆ. ಇಟ್ ಮೀನ್ಸ್ ನೆಫ್ಟ್ ಮಾಡ್ಬೋದು. ಕೆಲವೊಂದಿಷ್ಟು ಹುಡುಗರು ನೆಫ್ಟ್ ಕೂಡ ಮಾಡ್ಬೋದು, ವರಿಬೇಡ. ಓಕೆ, ನೆಫ್ಟ್ ಮಾಡ್ಬೋದಾಗಿರ್ತದ ಅಂಡ್ ಚೆಕ್ ಕೂಡ ಮಾಡ್ಬೋದು. ಬ್ಯಾಂಕ್ ಅವ್ರು ಯಾವ ರೀತಿ ಹೇಳ್ತಾರೆ ಕೇಳಿ. ಅಕೌಂಟ್ ಇರ್ಬೇಕಪ್ಪ ಅಂತ ಅನ್ನೋದತ್ರ ಅಲ್ಲಿ ಯಾರಾದ್ರೂ ಬಂದಿರ್ತಾರ, ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊರಿ, ಸರ್ ಈ ರೀತಿ ಒಂದು ಅಡ್ಮಿಷನ್ ಇದೆ, ಸೊ ಹಂಗಾಗ್ಬಿಟ್ಟು ನಿಮಗೆ ಅಕೌಂಟ್ಗೆ ದುಡ್ಡು ಹಾಕ್ತೀನಿ, ಸೊ ನೀವು ಚೆಕ್ ಕೊಡಿ ಸರ್, ನನಗೆ ಸ್ವಲ್ಪ ಈಸಿ ಆಗುತ್ತೆ ನಂದು ಪೇಮೆಂಟ್ ಅಂತಂದ್ರೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಕೊಡ್ತಾರೆ ಯಾರಾದ್ರೂ. ಅಲ್ಲಿಂದ ನೀವು ಚೆಕ್ ತಗೊಂಡು ಅಂದ್ರೆ ನೀವು ಯಾರು ಬಂದಿರ್ತಾರೋ ಅವ್ರಿಗೆ ನೀವು ದುಡ್ಡು ಪೇ ಮಾಡಿಬಿಟ್ಟು ಅಲ್ಲಿಂದ ನೀವು ಚೆಕ್ ಮೂಲಕ ನೀವೇನು ಟ್ರಾನ್ಸ್ಫರ್ ಮಾಡಿದ್ರೆ ಸ್ವಲ್ಪ ಬಿಟ್ಟು ಬಂದ್ಬಿಟ್ರೆ ಇಲ್ಲೇ ಒಂದು ಅಡ್ಮಿಷನ್ ಆರ್ಡರ್ ಕೂಡ ಇಲ್ಲೇ ಕೆಳಗಡೆ ಬರ್ತದ. ಬೇಕಾದ್ರೆ ಅಡ್ಮಿಷನ್ ಆರ್ಡರ್ ಯಾವ ರೀತಿ ಡೌನ್ ಮಾಡ್ಕೋದು ಏನು ಅಂತ ಕೂಡ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಸದ್ಯಕ್ಕಂತೂ ಇದಿಷ್ಟು ಪೇ ಆನ್ಲೈನ್ ಅಂತ ಇದೆ, ಇದನ್ನ ಯಾರು ಕೂಡ ಮಾಡಕ್ ಹೋಗ್ಬಿಡ್ರಿ. ನಾನು ಹೇಳ್ದಂಗೆ ಪೇ ಆನ್ಲೈನ್ ಬಗ್ಗೆ ಯಾವುದೇ ರೀತಿ ಕೇಳಿದವ್ರು ಹೇಳಿಲ್ಲ. ಒಂದ್ ಹೇಳಿದಾರ ಕಾಶನ್ ಡಿಪಾಸಿಟ್ ಆನ್ಲೈನ್ ಮಾಡ್ರಿ, DD ಬೇಡ ಅಂತ ಹೇಳಿದಾರ. ಮೇ ಬಿ ಇದು ಇರುವುದು ಮೇ ಬಿ ಕಾಶನ್ ಡಿಪಾಸಿಟ್ ಗೆ ಇರಬಹುದು.
ಓಕೆ. ಹಾ, ಮುಂದೆ ಸ್ವಲ್ಪ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ಗೊತ್ತಾದ್ಮೇಲೆ ಹೇಳ್ಬೋದು. ಓಕೆ, ಕಾಶನ್ ಡಿಪಾಸಿಟ್ ಬಗ್ಗೆ ಅಷ್ಟೊಂದು ಇನ್ನೂ ಕೂಡ ಯಾರು ಕೂಡ ಇನ್ನೂ ಕೂಡ ಮಾಡ್ತಿಲ್ಲ ಅಂತಂದ್ರೆ ತಿಳ್ಕೊಬೇಕು. ಕಾಶನ್ ಡಿಪಾಸಿಟ್ ಯಾಕಂದ್ರೆ 1 ಲಕ್ಷ ರೂಪಾಯಿ ಫೀಸ್ ಸುಮ್ಕೆ ಹಾಳು ಮಾಡ್ಕೊಳ್ಕೋಬೇಡಿ. ನೋಡಿ, ಇವತ್ತೊಂದಿನ ಟೈಮ್ ಇದೆ. ಇವತ್ತೊಂದಿನ ಬಿಟ್ಟರು ಚಿಂತಿಲ್ಲ, ನಾಳೆ ಬೇಕಾದ್ರೂ ಮಾಡ್ಬೋದು ಕಾಶನ್ ಡಿಪಾಸಿಟ್ ನ. ಸ್ವಲ್ಪ ವೇಟ್ ಮಾಡಿ ನೀಟ್ ಸ್ಟೂಡೆಂಟ್. ಅಂಡ್ ಅದೇ ರೀತಿಯಾಗಿ KCET ಸ್ಟೂಡೆಂಟ್ ಹೇಳ್ತಿದ್ದೀನಿ, ನೀವು ಪೇ ಆನ್ಲೈನ್ ಒಟ್ಟ ಮಾಡ್ಕೋಬೇಡಿ. ಇನ್ ಕೇಸ್ ಮಾಡಿತ್ತಂದ್ರೆ ಓಕೆ, ನೀವು ಮಾಡಿ ನಿಮ್ ಅಡ್ಮಿಷನ್ ಆರ್ಡರ್ ಬಂದಿತ್ತಂದ್ರೆ ನಿಮ್ ಲಕ್ ಮಾಡ್ಕೋರಿ, ಬೆಟರ್ ಬೇಡನಲ್ಲ. ಬಟ್ ಆದ್ರೆ ನಿಮ್ ರಿಸ್ಕ್ ಮ್ಯಾಗ ಮಾಡ್ಕೊಂತಿದ್ರ ಅಂತ ಅರ್ಥ. ಓಕೆ, ಬೆಟರ್ ಬ್ಯಾಂಕ್ ಹೋಗ್ಬಿಟ್ರೆ ಈಸಿ ಆಗುತ್ತೆ, ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಅಂಡ್ ಅಡ್ಮಿಷನ್ ಆರ್ಡರ್ ಕೂಡ ಇಲ್ಲೇ ಬರ್ತದೆ, ಅದನ್ನ ತಗೊಂಡು ಅಡ್ಮಿಷನ್ ಮಾಡಿಸ್ಕೋಬಹುದು. ಓಕೆ, ಹೇಳಿದೆ ನಾನು. BMS ಮತ್ತು ಡೆಂಟಲ್ ಸ್ಟೂಡೆಂಟ್ಸ್ ಕೂಡ ಇನ್ ಕೇಸ್ ಚಾಯ್ಸ್ 2 ಕೊಟ್ಟರು ಕೂಡ ನೀವು ದುಡ್ಡು ಪೇ ಮಾಡೋಕೆ ಚಾಲನ್ ಬರ್ತದೆ. ಇನ್ ಕೇಸ್ ನಾನೇ ಈಗ ತೋರಿಸಿ ನೋಡ್ರಿ, ಈಗ ಚಾಯ್ಸ್ ಎಂಟ್ರಿ ಕೊಟ್ಟ ತಕ್ಷಣ ಡೌನ್ಲೋಡ್ ಚಾನಲ್ ಅಂತ ಬಂದಿದೆ. ಈ ಒಂದು ಸ್ಟೂಡೆಂಟ್ ಕೂಡ ಚಾಲನ್ ನಾನೇ ಡೌನ್ಲೋಡ್ ಕೊಟ್ಟಿದ್ದೀನಿ. 4 ಲಕ್ಷ ಎಷ್ಟೇ ಇದ್ದೆ ನೋಡಿ, ಅಷ್ಟು ದುಡ್ಡು ಕೂಡ ಈ ಚಾಯ್ಸ್ 2 ಕೊಟ್ಟರು ಕೂಡ ಪೇ ಮಾಡ್ತಾರೆ. ಬಟ್ ಬೆಟರ್ ಇದೆ, ನಾನು ಚಾಯ್ಸ್ 1 ಕೊಟ್ಟರಂತರೂ ಅಡ್ಮಿಷನ್ ಮಾಡಿಸ್ಕೋಬೇಕು. ಬಟ್ ಚಾಯ್ಸ್ 2 ಕೊಟ್ಟರೆ ನೆಕ್ಸ್ಟ್ ರೌಂಡ್ ವೇಟ್ ಮಾಡಬೇಕು. ಅವಾಗ ಫೀಸ್ ಏನಾದ್ರು ವೇರಿಯೇಷನ್ ಆಗಿತ್ತು ಅಂತಂದ್ರೆ ಅದ್ರ ತಕ್ಕನಂಗೆ ಬಿಟ್ಟು, ಅಂದ್ರೆ ದುಡ್ಡು ಏನಾದ್ರು ಕಡಿಮೆ ಆಗಿತ್ತು ಅಂತಂದ್ರೆ ಅದನ್ನ ಬಿಟ್ಟು ಕೇಳಿದವ್ರು ಏನ್ ಮಾಡ್ತಾರೆ, ರಿಫಂಡ್ ಮಾಡ್ತಾರ. ಬಟ್ KCET ಸ್ಟೂಡೆಂಟ್ಗೆ ಚಾಯ್ಸ್ 2 ಕೊಟ್ಟವ್ರಂತ ದುಡ್ಡು ಪೇ ಮಾಡೋಂಗಿರಲ್ಲ. ಚಾಯ್ಸ್ 2 ಕೊಡೋದು ಡೈರೆಕ್ಟ್ ಸೆಕೆಂಡ್ ರೌಂಡ್ ಹೋಗ್ತಾರ. ಇದಿಷ್ಟು ನಿಮ್ಗೆ ಗೊತ್ತಿರಬೇಕು. ಓಕೆ, ಪೇ ಆನ್ಲೈನ್ ಮಾಡೋಕೋಗ್ಬಿಟ್ರಿ, ಪದೇ ಪದೇ ಹೇಳ್ತಾ ಇದೀನಿ. ಸರಿ, ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಯಾವ ರೀತಿ ಅಂತ ಒಂದು ಲೈವ್ ಡೆಮೋ ಮಾಡ್ತೀನಿ. ಅಲ್ಲಿವರೆಗೂ ಚಲೋ ನೋಡ್ತೀರಿ. ಟೇಕ್ ಕೇರ್, ಬಾಯ್.